ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ನಾನು 32 ಎದೆ ಸುತ್ತಳತೆಯ ಬ್ಲೌಸನ್ನು ಹೇಗೆ ಕಟ್ ಮಾಡೋದಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸಾದಾ ಬ್ಲೌಸ್, ಇದು ನಾರ್ಮಲ್ ಬ್ಲೌಸು. ಉದ್ದ 12.5 ಇದೆ ಮೈ ಉದ್ದ. ಈಗ ನೋಡಿ, ಎದೆ ಅಗಲಕ್ಕೆ ನಾನು ಅವ್ರದ್ದು 8 ಇದೆ ಎದೆ ಅಗಲ, ನಾನು 10 ತಗೋತಾ ಇದ್ದೀನಿ. 2 ಇಂಚು ಎಕ್ಸ್ಟ್ರಾ ಬಟ್ಟೆ ತಗೋತಾ ಇದ್ದೀನಿ. 10 ಇಂಚು ತೊಗೊಂಡಿದ್ದೀನಿ ನೋಡಿ ಅಗಲ. ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಮ್ಮ ಸೈಡ್ ಏನಿದೆ ಬಂದ್ ಇರಬೇಕು, ಈ ಕಡೆ ಓಪನ್ ಇರಬೇಕು. ಈ ಥರ ಫೋಲ್ಡ್ ಮಾಡ್ಕೋಬೇಕು. ನೋಡಿ, 10 ಇಂಚ್ ಅಗಲ ತೊಗೊಂಡಿದ್ದೀನಿ ಎದೆ ಅಗಲ. ಈ ಥರ ಕರೆಕ್ಟಾಗಿ ನೀಟಾಗಿ ನಾವು ಫೋಲ್ಡ್ ಮಾಡ್ಕೋಬೇಕು. ಒಂದು ಕಡೆ ಹೆಚ್ಚು, ಒಂದು ಕಡೆ ಕಡಿಮೆ ಬರಬಾರ್ದು. ಕರೆಕ್ಟಾಗಿ ಎಲ್ಲ ಕಡೆನೂ ಒಂದೇ ಅಳತೆ ಇರಬೇಕು. 10 ಇಂಚ್ ಅಂದರೆ ಎಲ್ಲ ಕಡೆನೂ 10 ಇಂಚ್ ಬರಬೇಕು ನಮಗೆ. ನೋಡಿ, ಒಂದೊಂದು ಕಡೆ ಕ್ರಾಸ್ ಬಂದುಬಿಡುತ್ತೆ. ಅದನ್ನೆಲ್ಲ ನೋಡಿಕೊಂಡು ನಾವು ಕರೆಕ್ಟಾಗಿ ಕಟ್ಟಿಂಗನ್ನು ಮಾಡ್ಕೋಬೇಕು. ಕರೆಕ್ಟಾಗಿ ಫಸ್ಟಿಗೆ ಫೋಲ್ಡನ್ನು ಮಾಡ್ಕೋಬೇಕು. ನೋಡಿ, ಈಗ ಮೈ ಉದ್ದ ನಾನು ಅವ್ರದ್ದು ರೆಡಿ 12.5 ಇದೆ, ನಾನು 13.5 ತಗೋತಾ ಇದ್ದೀನಿ. ನೋಡಿ, ಮೈ ಉದ್ದ 13.5 ತೊಗೊಂಡಿದ್ದೀನಿ. ಆ ಕಡೆ ಕರೆಕ್ಟಾಗಿ ಕಾಣಲ್ಲ ಅಂತ ಈ ಕಡೆ ಇಟ್ಕೊಂಡಿದ್ದೀನಿ ಬಟ್ಟೆನ. ಈಗ ನಿಮಗೆ ಕರೆಕ್ಟಾಗಿ ಕಾಣುತ್ತೆ ನೋಡಿ. ಈ ರೀತಿ ಮಡಚ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. ಈಗ 13.5 ಇಂಚಿಗೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಮುಂದಿನ ಭಾಗಕ್ಕೆ ಮಾರ್ಕ್ ಹಾಕ್ಕೊಳ್ಳೋಣ. 13.5 ಹಿಂದಿನ ಭಾಗ, ಇದು ಮುಂದಿನ ಭಾಗ. ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು. ಎಲ್ಲೂ ಸ್ವಲ್ಪನೂ ಹೆಚ್ಚು ಕಮ್ಮಿ ಬರಬಾರ್ದು. ಈಗ ಮುಂದಿನ ಭಾಗಕ್ಕೆ ಉದ್ದಕ್ಕೆ ಎಷ್ಟು ತಗೋಬೇಕು ಅಂತ ನೋಡಿ. ಇಲ್ಲಿ ಮುಂದಿನ ಭಾಗಕ್ಕೆ 14.5 ನಾವು ತಗೋಬೇಕು. ಮೈ ಉದ್ದ 14.5ಗೆ ಮಾರ್ಕ್ ಹಾಕ್ಕೋಬೇಕು. ನೋಡಿ, 14.5ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 32 ಸೈಜಿಗೆ ಭುಜ ಎಷ್ಟು ತಗೋಬೇಕು? ಭುಜ 5 ತಗೋಬೇಕು. ಬಗಲು ಕೂಡ 5 ತಗೋಬೇಕು. ಬಗಲು 5 ತಗೊಂಡಿದ್ದೀನಿ ನೋಡಿ. ಭುಜ ಕೂಡ 5 ತಗೊಂಡಿದ್ದೀನಿ. ಬಗಲು 2 ಜಾಯಿಂಟ್ ಮಾಡ್ಕೊಳ್ಳಿ. ಈಗ 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈಗ ಕರೆಕ್ಟಾಗಿ ಬಗಲು ಸೇಪ್ ಕೊಡಿ. ನೋಡಿ, ಈಗ ಮುಂದಿನ ಭಾಗಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಸೇಪ್ ಹಾಕ್ಕೋಬೇಕು. ಈಗ ಮುಂದಿನ ಕೊಳ್ಳಿನ ಸೇಪು 6 ಇಂಚು ಇಟ್ಕೊಂಡಿದ್ದೀನಿ. ಮುಂದಿನ ಕೊಳ್ಳು ಅಗಲಕ್ಕೆ 2.5 ಇಟ್ಕೊಂಡಿದ್ದೀನಿ. ಬೇಕಾದರೆ ನೀವು 2 ಇಟ್ಕೋಬಹುದು. ಇವ್ರದ್ದು ಸ್ವಲ್ಪ ಕೊಳ್ಳು ಅಗಲ ಇದೆ, ಹೀಗಾಗಿ 2.5 ಇಟ್ಕೊಂಡಿದ್ದೀನಿ. 2 ಇಟ್ಕೊಂಡ್ರೆ ಒಳ್ಳೆಯದು. ಅವರಿಗೆ ಅಷ್ಟೇ ಬೇಕಂತ ಹೇಳಿದ್ದಾರೆ, ಹೀಗಾಗಿ ನಾನು 2.5 ಇಟ್ಕೊಂಡಿದ್ದೀನಿ. ಹೆಚ್ಚಾಗಿ ನಾನು 2 ಇಟ್ಕೋತೀನಿ ಈ ಸೈಜ್ ಬ್ಲೌಸಿಗೆ. ಕೊಳ್ಳಿನ ಅಗಲ
ಅಂದರೆ ಕರೆಕ್ಟ್ ಬರುತ್ತೆ. ಮೂವತ್ತೆರಡು ಸೈಜಿಗೆ ಯಾವಾಗಲೂ ಭುಜ 5 ಇಟ್ಕೋಬೇಕು, ಬಗಲು ಕೂಡ 5 ಇಟ್ಕೋಬೇಕು. ಈಗ ಕ್ರಾಸ್ ಬೆಲ್ಟು ಈ ಕಡೆ 4 ಇಂಚು ತೊಗೊಂಡಿದ್ದೀನಿ, ಈ ಕಡೆ 3 ಇಂಚು ತೊಗೊಂಡಿದ್ದೀನಿ. ಈಗ ನೋಡಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲ, ಕೆಳಗಡೆ ಎಲ್ಲ ನೋಡಿಕೊಂಡು ಬಟ್ಟೆ ನೋಡಿಕೊಂಡು ನಾವು ಕಟ್ ಮಾಡಬೇಕು. ಯಾಕಂದರೆ 4 ಲೇಯರ್ ಇರುತ್ತೆ, ನೋಡಿಕೊಂಡು ಮಾಡಬೇಕು ಯಾವಾಗಲೂ. ಈಗ ನೋಡಿ ಬಗಲು ಕಟ್ ಮಾಡ್ಕೊಳ್ಳೋಣ. 4 ಪದರನ್ನು ಹಿಡ್ಕೊಂಡು ಕಟ್ ಮಾಡಬೇಕು. ಈಗ ನೋಡಿ ಕ್ರಾಸ್ ಬೆಲ್ಟ್ ಮುಂದಿನ ಭಾಗದ ಪದರಷ್ಟೇ ಹಿಡ್ಕೊಂಡು ನಾವು ಕಟ್ ಮಾಡಬೇಕು. ಬೆನ್ನಿನ ಭಾಗ ಕಟ್ ಮಾಡಬಾರ್ದು, ಅದನ್ನು ಕರೆಕ್ಟಾಗಿ ನೋಡಿ ಮಾಡಬೇಕು ಯಾವಾಗಲೂ ನಾವು. ಇಲ್ಲ ಅಂದರೆ ಕೆಳಗಿನ ಭಾಗನೂ ಕಟ್ ಆಗಿಬಿಡತ್ತೆ. ಈಗ ಎಕ್ಸ್ಟ್ರಾ ಕ್ರಾಸ್ ಬಂದಿದೆ ನೋಡಿ, ಅದಕ್ಕೆ ಕಟ್ ಮಾಡಿಕೊಂಡೆ ನಾನು. ಈಗ ಮುಂದಿನ ಭಾಗದ ಕೊಳ್ಳಷ್ಟೇ ತಗೊಂಡು ಕಟ್ ಮಾಡಬೇಕು. 2 ಪದರ ಮಾತ್ರ ಕಟ್ ಮಾಡಬೇಕು ಮುಂದಿನ ಭಾಗದ. ನೋಡಿ ಈಗ ಬೆನ್ನಿನ ಕೊಳ್ಳುದ್ದ ಎಷ್ಟು ತೊಗೋಬೇಕಂತ ನೋಡ್ತಾ ಇದ್ದೀನಿ ನೋಡಿ. ಅವ್ರದ್ದು 7.5 ಇದೆ, ನಾನು 7.5 ತೊಗೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬಹುದು. ಅವ್ರ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅದನ್ನು ನೋಡಿ ನಾವು ತೊಗೋಬೇಕಾಗತ್ತೆ. ಅವ್ರದ್ದು 7.5 ಇದೆ, ನಾನು 7.5 ತೊಗೋತಾ ಇದ್ದೀನಿ. ಅಗಲಕ್ಕೆ 2.5 ತೊಗೊಂಡಿದ್ದೀನಿ. ಬ್ರಾಡ್ ಬೇಕಂದರೆ ನೀವು ಕೆಳಗಡೆ ಅಗಲಕ್ಕೆ 3 ತೊಗೋಬಹುದು. ಅವ್ರದ್ದು ಬ್ರಾಡ್ ಇಲ್ಲ, ಹೀಗಾಗಿ ನಾನು 2.5 ಅಷ್ಟೇ ತೊಗೊಂಡಿದ್ದೀನಿ. ನಾವು ಯಾವಾಗಲೂ ಕಟ್ಟಿಂಗ್ ಮಾಡುವಾಗ ಫಸ್ಟು ಅಳತೆ ಬ್ಲೌಸ್ ಹೇಗಿದೆ ಅಂತ ಕರೆಕ್ಟಾಗಿ ನೋಡ್ಕೋಬೇಕು. ನೋಡಿಕೊಂಡು ಆಮೇಲೆ ಬಟ್ಟೆ ಮೇಲೆ ಎಲ್ಲ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಬೇಕು. ಈಗ ಇದು ಬೆನ್ನಿನ ಟಕ್ಸ್ ನೋಡಿ, ಇದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈ ಥರ ಮಾರ್ಕ್ ಹಾಕ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಮುಂದಿನ ಭಾಗದ ಪದರನ್ನು ಹಿಡ್ಕೊಂಡು ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ಸೇಪ್ ಹಾಕ್ಕೊಂಡಿರೋದನ್ನು ಬಗಲಿಗೆ ಮುಂದಿನ ಭಾಗದ ಪದರ ಅಷ್ಟೇ ಹಿಡ್ಕೋಬೇಕು, ಹಿಂದಿನ ಭಾಗ ಕಟ್ ಮಾಡಬಾರ್ದು. ಈಗ ಸ್ಲೀವನ್ನು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಸ್ಲೀವ್ ಅಗಲ ನಾನು 8 ಇಂಚ್ ತೊಗೊಂಡಿದ್ದೀನಿ. ಕ್ರಾಸ್ ಬಟ್ಟೆ ಬಂದಿರೋದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ಬ್ಲೌಸ್ ತೋಳಿನ ಉದ್ದ, ಸ್ಲೀವ್ ಉದ್ದ ಅವ್ರದ್ದು 7.5 ಇದೆ. ಸಾರಿ 8 ಇದೆ, 8. ನಾನು 9.5 ತೊಗೋತಾ ಇದ್ದೀನಿ ನೋಡಿ ಉದ್ದ. ಅಂದರೆ ಫೋಲ್ಡ್ ಮಾಡೋದಕ್ಕೆ 1 ಇಂಚ್ ಹೋಗುತ್ತೆ, ಆಮೇಲೆ ಸ್ಟಿಚ್ಚಿಂಗಿಗೆ ಒಂದು ಅರ್ಧ ಇಂಚ್ ಹೋಗುತ್ತೆ. ಹೀಗಾಗಿ 9.5 ತೊಗೊಂಡಿದ್ದೀನಿ. ಈಗ ಬಗಲಿಗೆ 3.5 ಇಂಚು ಸೇಪ್ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಒಂದು ಈ ಥರ ಲೈನ್ ಹಾಕ್ಕೋಬೇಕು. ಆಮೇಲೆ
ಸೇಪನ್ನು ಕೊಡಬೇಕು. ಈಗ ನೋಡಿ ಈ ಥರ ಸೇಪ್ ಕೊಡಬೇಕು, ಅಂದರೆ ಕರೆಕ್ಟಾಗಿ ಬರುತ್ತೆ. ಅರ್ಧ ಇಂಚ್ ಮುಂದಿನ ಭಾಗದ ಸೇಪು. ಈಗ ಅವರ ಸ್ಲೀವ್ ಅಳತೆ ಎಷ್ಟಿದೆ ನೋಡಿಕೊಂಡು ನಾವು ಕೆಳಗಡೆ ಮಾರ್ಕ್ ಹಾಕ್ಕೋಬೇಕು. 2 ಇಂಚು ಮಾರ್ಜನ್ ಅದು. ಅವ್ರದ್ದು ರೆಡಿ ಬಗಲು 7.5 ಇಂಚಿದೆ. ಅದನ್ನು ನೋಡಿಕೊಂಡು ನಾವು ಮಾರ್ಕ್ ಹಾಕೋಬೇಕಾಗತ್ತೆ. ನೋಡಿ ಈಗ ಹಿಂದಿನ ಭಾಗದ 4 ಪದರನ್ನು ಹಿಡ್ಕೊಂಡು ನಾನು ಸ್ಲೀವನ್ನು ಕಟ್ ಮಾಡ್ತಾ ಇದ್ದೀನಿ. ಈಗ ಮುಂದಿನ ಭಾಗದ ಪದರನ್ನು ಹಿಡ್ಕೊಂಡು 2 ಪದರನ್ನು ಹಿಡ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಸೆಂಟರಲ್ಲಿ ಒಂದು ಕಚ್ ಹಾಕ್ಕೊಳ್ಳಿ, ಯಾಕಂದರೆ ಸೆಂಟರ್ ಪಾಯಿಂಟ್ ಗೊತ್ತಾಗಬೇಕಂತ ಹೇಳಿ. ಈಗ ಸ್ಲೀವ್ ಕಟ್ ಮಾಡಿ ಆಯಿತು ನೋಡಿ. ಈಗ ಕ್ರಾಸ್ ಬೆಲ್ಟ್ ಇನ್ನು ಹಿಂದಿನ ಪದರನ್ನು ಕಟ್ ಮಾಡ್ಕೊಳ್ಳೋಣ. ಮುಂದಿನ ಭಾಗದ ಒಂದು ಭಾಗನ ನಾವು ಕ್ರಾಸ್ ಬೆಲ್ಟು ಕಟ್ ಮಾಡ್ಕೊಂಡಿದ್ದೀವಿ. ಈಗ ಹಿಂದಿನ ಭಾಗಕ್ಕೆ ಬೇಕಾದ್ರೆ ಇನ್ನೊಂದು ಭಾಗ ಬೇಕು. ಅದನ್ನು ನಾವು ಈಗ ಅದನ್ನು ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೀವು ಕರೆಕ್ಟಾಗಿ ಒಂದು ಅಳತೆ ನೋಡಿಕೊಂಡ್ರೆ ಎಲ್ಲ ನಿಮಗೆ ಕರೆಕ್ಟಾಗಿ ಅರ್ಥ ಆಗತ್ತೆ. ನೀವು ಬಿಗಿನರ್ಸ್ ಆಗಿದ್ದರೆ ನೀವು ನೋಡ್ತಾನೆ ಆರಾಮಾಗಿ ಕಲಿಬೋದು. ಹಾಗೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಫಸ್ಟಿಗೆ ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಡೈಲಿ ಅದನ್ನು ಒಂದು ಪೇಪರಲ್ಲಿ ಕಟ್ ಮಾಡಿಕೊಂಡ್ರೆ ಬೇಗ ನಿಮಗೆ ಅರ್ಥ ಆಗುತ್ತೆ. ಪೇಪರಲ್ಲಿ ಅಳತೆ ತಗೊಳ್ಳೋದು, ಸೇಪ್ ಹಾಕೋದು ಈ ಥರ ಮಾಡೋದ್ರಿಂದ ನಿಮಗೆ ಬೇಗ ಅರ್ಥ ಆಗುತ್ತೆ. ಒಂದೇ ಸಲ ಡೈರೆಕ್ಟಾಗಿ ಬಟ್ಟೆ ಮೇಲೆ ಕಟ್ ಮಾಡಬೇಡಿ, ಪೇಪರಲ್ಲೇ ಕಟ್ ಮಾಡಿ. ಈಗ ನಾನು ಪೈಪಿಂಗಿಗೆ ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಇಟ್ಕೊಂಡು ಕ್ರಾಸಾಗಿ ನಾವು ಪೈಪಿಂಗ್ ಬಟ್ಟೆನ ಕಟ್ ಮಾಡಬೇಕು. ಕೊಳ್ಳಿನ ಭಾಗ ಏನು ಬರುತ್ತಲ್ಲ, ಇದು ಕೊಳ್ಳು ಕಟ್ ಮಾಡಿಕೊಂಡಿರುವ ಭಾಗ. ಇದು ಈ ಥರ ಭಾಗದಲ್ಲಿಯೇ ನಾವು ಪೈಪಿಂಗನ್ನು ಕಟ್ ಮಾಡಬೇಕು. ಕ್ರಾಸಾಗಿ ಇಟ್ಕೊಂಡು ಬಟ್ಟೆ 1.5 ಇಂಚು ಅಗಲ ತೊಗೊಂಡಿದ್ದೀನಿ ನಾನು. ಪೈಪಿಂಗಿಗೆ ಫುಲ್ಲು ಕ್ರಾಸಾಗಿ ಬರಬೇಕದು. ಕ್ರಾಸ್ ಬಂದರೆ ಮಾತ್ರ ಪೈಪಿಂಗು ನೀಟಾಗಿ ಬರುತ್ತೆ, ಇಲ್ಲ ಅಂದರೆ ಕರೆಕ್ಟಾಗಿ ಬರಲ್ಲ. ಈ ಥರ 3 ಪೀಸನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ 3 ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದು ಬಟನ್ ಪಟ್ಟಿ ಮತ್ತು ಇದು ಹುಕ್ಸ್ ಪಟ್ಟಿ ಮತ್ತು ಕಾಜು ಪಟ್ಟಿ ಕಟ್ ಮಾಡಬೇಕು. ಈಗ ಬೆನ್ನಿನ ಭಾಗಕ್ಕೆ ಪಟ್ಟಿ ಕೊಡಬೇಕಲ್ಲ, ಅದಕ್ಕೆ ನಾನು ಕಟ್ ಮಾಡ್ತಾ ಇದ್ದೀನಿ. ಈ ಕೊಳ್ಳಿನ ಭಾಗ ಕಟ್ ಮಾಡಿದ್ದು ಇತ್ತಲ್ಲ, ಇದು ಬೆನ್ನಿನ ಭಾಗಕ್ಕೆ 2 ಇಂಚು ಅಗಲ ತಗೋಬೇಕು. 2 ಪೀಸನ್ನು ತೊಗೊಂಡಿದ್ದೀನಿ ನೋಡಿ. ಅದನ್ನು ಆಮೇಲೆ ಕ್ರಾಸಾಗಿ ಜಾಯಿಂಟ್ ಮಾಡ್ಕೋಬೇಕು. ಈಗ ಹುಕ್ಸ್ ಪಟ್ಟಿ ಮತ್ತು ಕಾಜು ಪಟ್ಟಿ ಇದರಿಂದ ಸ್ಟಿಚ್ ಮಾಡ್ತೀನಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಕಟ್ ಮಾಡ್ಕೋತೀನಿ. ಆಮೇಲೆ ಅಂದ್ರೆ ಬಟ್ಟೆ 80 ಸೆಂಟಿಮೀಟರ್ ಇರುತ್ತೆ, ಅದು ನಾವು ಅಷ್ಟು ನೋಡಿಕೊಂಡು ಮಾಡಬೇಕಾಗತ್ತೆ. ನಾವು ಹೇಗೆ ಬೇಕೋ ಹಾಗೆ ಮಾಡಿದರೆ ಬ್ಲೌಸು ಬಟ್ಟೆ ಕಡಿಮೆ ಬೀಳುತ್ತೆ. ಎಲ್ಲ ನೋಡಿಕೊಂಡು ನಾವು ಆಗತ್ತೆ ನೋಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕಂತನೂ ನೀವು ತಿಳಿಸಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಮುಂದಿನ ಭಾಗದಲ್ಲಿ ಸಿಗೋಣ.
ನೋಡಿ ಈಗ ಬ್ಲೌಸ್ ಕಟಿಂಗ್ ಆಯಿತು. ಈಗ ವಿಡಿಯೋ ಚೆನ್ನಾಗಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ಈ ರೀತಿ ನಾವು ಬಟ್ಟೆಯನ್ನು ಸುತ್ತಕೊಂಡು ಒಂದು ಬಟ್ಟೆಯಿಂದ ಕಟ್ಟಿ ಇಡಬೇಕು. ಇಲ್ಲಾಂದ್ರೆ ಒಂದು ಪೀಸ್ ಮಿಸ್ ಆದರೂ ಕೂಡ ಬ್ಲೌಸಿಗೆ ಹೊಲಿಯುವಾಗ ತುಂಬ ತೊಂದರೆ ಆಗುತ್ತೆ, ಮತ್ತು ಅದೇ ಥರ ಪೀಸು ನಮಗೆ ಸಿಗಲ್ಲ. ಹೀಗಾಗಿ ಎಲ್ಲ ನೋಡಿಕೊಂಡು ಚೆನ್ನಾಗಿ ಇಟ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.